ಶಾಂತಿನಗರದ ಕಾಂಗ್ರೆಸ್ ಶಾಸಕ ಎನ್ ಎ ಹ್ಯಾರಿಸ್ ಮತ್ತು ಪುತ್ರರ ನಿವಾಸಗಳ ಮೇಲೆ ಇವತ್ತು ಇಡಿ ದಾಳಿ ನಡೆದಿರತಕ್ಕಂಥದ್ದು. ಬೆಳಿಗ್ಗೆನೇ ಇಡೀ ಕುಟುಂಬಕ್ಕೆ ಶಾಕ್ ಕೊಟ್ಟಿದೆ ಇಡಿ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಕುಟುಂಬಕ್ಕೆ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್. ಶಾಸಕ ಹ್ಯಾರಿಸ್ ಮತ್ತು ಇಬ್ಬರು ಪುತ್ರರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಮೊಹಮ್ಮದ್ ನಲ್ಪಾಡ್, ಒಮರ್ ಫಾರೂಕ್ ನಲ್ಪಾಡ್ ಮನೆ ಮೇಲೆ ತಲಾಶ್. ಶಾಸಕ ಹ್ಯಾರಿಸ್ ಅವರ ನಿವಾಸ, ಮೊಹಮ್ಮದ್ ನಲ್ಪಾಡ್ ನಿವಾಸ, ಫಾರೂಕ್ ನಲ್ಪಾಡ್ಗೆ ಸೇರಿದ 4 ಕಚೇರಿಗಳಲ್ಲಿ ಇಡಿ ತಲಾಶ್ ಮಾಡಿದೆ. ನಲ್ಪಾಡ್ ಗ್ರೂಪ್ನ 4 ಕಡೆ ದಾಳಿಯನ್ನು ನಡೆಸಿದ್ದಾರೆ. ಬೆಳಿಗ್ಗೆಯಿಂದ ಶೋಧ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಇವತ್ತು ಬೆಳಿಗ್ಗೆನೇ ನಲ್ಪಾಡ್ ಮತ್ತು ಒಟ್ಟಾರೆ ಹ್ಯಾರಿಸ್ ಕುಟುಂಬ, ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನ ಕುಟುಂಬದ ಮೇಲೆ ಅಥವಾ ಶಾಸಕನ ಮನೆಯ ಮೇಲೆ ಇಡಿಯ ದಾಳಿ ಆಗಿರ್ತಕ್ಕಂಥದ್ದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆ ಅದು ಈ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿ ಜೊತೆಯಲ್ಲಿ ನಲ್ಪಾಡು ವ್ಯವಹಾರ ಇತ್ತು ಅನ್ನುವಂಥದ್ದು ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರತಕ್ಕಂಥ ದಾಳಿ ಇದು ಅಂತ ಗೊತ್ತಾಗಿದೆ. ಬೆಳಗ್ಗೆಯಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಕೊನೆಗದು ಎಲ್ಲೆಲ್ಲಿ ಬಹಳ ದೂರಕ್ಕೆ ಹೋಗ್ತಾ ಇದೆ, ಬೇರೆ ನಾಯಕರ ಬುಡಕ್ಕೂ ಬರ್ತಾ ಇದೆ. ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿಗೆ ಆ 10 ಲಕ್ಷ ಕಾರಣನ? ಬಾಂಬೆ ಮೂಲದ ವ್ಯಕ್ತಿಯಿಂದ ನಲ್ಪಾಡ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಬಾಂಬೆ ವ್ಯಕ್ತಿಗೆ ಕಳಿಸಿದ್ರಂತೆ ಶ್ರೀಕಿ. ಆ ಬಾಂಬೆ ಮೂಲದ ವ್ಯಕ್ತಿಯಿಂದ ನಲ್ಪಾಡ್ಗೆ ಬಂದಿತ್ತು 10 ಲಕ್ಷ ರೂಪಾಯಿ. ಹಣ ವರ್ಗಾವಣೆ ಕುರಿತು ತನಿಖೆಯನ್ನು ನಡೆಸಿದರು SIT ಅಧಿಕಾರಿಗಳು ಆಗಲೇ. ಆದರೆ ಈವರೆಗೂ ಹಣ ವಾಪಸ್ ನೀಡಿಲ್ಲ ಮೊಹಮ್ಮದ್ ನಲ್ಪಾಡ್ ಅಂತ ಹೇಳಲಾಗ್ತಾ ಇದೆ. ಸೊ ನಲ್ಪಾಡ್ ಮನೆ ಮೇಲೆ ಇಡಿ ದಾಳಿಗೆ ಆ 10 ಲಕ್ಷ ರೂಪಾಯಿ ಕಾರಣ. ಅಂದರೆ ಅಲ್ಲಿಗೆ ಈ ಬಿಟ್ಕಾಯಿನ್ ವ್ಯವಹಾರದಲ್ಲಿ ನಲ್ಪಾಡ್ ಕೂಡ ಶಾಮೀಲಾಗಿದ್ದಾರೆ ಶ್ರೀಕಿ ಜೊತೆಯಲ್ಲಿ ಅಂತಕ್ಕಂಥದ್ದು ಈಗ ಬರ್ತಾ ಇರತಕ್ಕಂಥ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾನು ಬೆಳಗ್ಗೆಯಿಂದನೂ ಇದನ್ನೇ ಕೇಳ್ತಾ ಇದ್ದೆ. ಶ್ರೀಕಿ ನಡೆಸಿರುವ ಬಿಟ್ಕಾಯಿನ್ನ ಅವ್ಯವಹಾರ ಹಗರಣದಲ್ಲಿ ನಲ್ಪಾಡ್ ಪಾತ್ರ ಏನು ಅಂತ ಈಗ ರಿವೀಲ್ ಆಗ್ತಾ ಇದೆ. ಏನಿದು ಕಥೆ ಅಂತ? ಅರವಿಂದ್, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಸಾಕಷ್ಟು ವರ್ಷಗಳಿಂದ ಕೂಡ ತನಿಖೆಯನ್ನು ಮಾಡ್ತಾ ಇದ್ರು. ಈಗ ಪ್ರಮುಖವಾದ ಒಂದು ಕಾರಣ ಏನಿತ್ತು ಅಂದರೆ SIT ಅಧಿಕಾರಿಗಳು ಅಂದರೆ CID ನಡೆಸ್ತಾ ಇದ್ದಂಥ ಒಂದು ತನಿಖೆ ಏನಿತ್ತು, ತನಿಖೆಯಲ್ಲಿ ನಲ್ಪಾಡನ್ನ ವಿಚಾರಣೆಗೆ ಕರೀಲಿಕ್ಕೆ ಪ್ರಮುಖವಾದ ಕಾರಣ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು FIR. ಅಂದರೆ ಬಾಂಬೆ ಮೂಲದ ಒಬ್ಬ ವ್ಯಕ್ತಿಯ ಮೂಲಕ ಶ್ರೀಕಿಗೆ ಹಣ ಬಂದಿರುತ್ತೆ, ಹಣ ಮೂಲಕ ಅದು ನಲ್ಪಾಡ್ಗೆ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳಿತ್ತು. ಆ ಮಾಹಿತಿಗಳನ್ನು ಆಧರಿಸಿ FIR ಅನ್ನು ಕೂಡ ದಾಖಲನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ನೇರವಾಗಿ ನಲ್ಪಾಡ್ನ ಹೆಸರು ಜೊತೆಗೆ ಯಶೋಧ ಅನ್ನೋರು ಇದರ ಕಂಪ್ಲೇಂಟ್ ಅನ್ನು ಕೊಡುವಂಥದ್ದು, ನೇರವಾಗಿ ನಲ್ಪಾಡ್ನ ಹೆಸರು ಅಲ್ಲಿ ತಳಕ ಹಾಕೊಳ್ಳುವಂಥ ಕೆಲಸಗಳು ಕೂಡ ಆಗುವಂಥದ್ದು. ಅದರ ಬಗ್ಗೆ ಏನು ಆ ಲಿಂಕ್ ಏನಿತ್ತು, ಆ ಲಿಂಕ್ ಅನ್ನು ಹಿಡ್ಕೊಂಡು ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಕೋಟ್ಯಾಂತರ ವ್ಯವಹಾರಗಳಿರುವಂಥದ್ದು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿರುವಂಥದ್ದು, ಮತ್ತು ಫಾರೂಕ್ ಒಮರ್ ಏನೋ ನಲ್ಪಾಡಿನಿದ್ದಾರೆ ಆತನ ವ್ಯವಹಾರಗಳಿರುವಂಥದ್ದು. ಅಂದರೆ ಶ್ರೀಕಿ ಏನಿದ್ದಾನೆ, ಶ್ರೀಕಿಗೆ ಮೊಹಮ್ಮದ್ ನಲ್ಪಾಡ್ಗೆ ಪರಿಚಯ ಆಗುವಂಥದ್ದೇ ಫಾರೂಕ್ನ ಮೂಲಕ. ಯಾಕೆಂದರೆ ಫಾರೂಕ್ ಮತ್ತು ಶ್ರೀಕಿ ಏನಿದ್ದಾರೆ ಇಬ್ಬರು ಕೂಡ ಕ್ಲಾಸ್ಮೇಟ್ ಆಗಿರುವಂಥದ್ದು, ಸಹಪಾಠಿಗಳಾಗಿ ಕಾಲೇಜಿನ ದಿನಗಳಿಂದನೂ ಕೂಡ ಅವರಿಬ್ಬರು ಕೂಡ ಒಡನಾಟ ಇತ್ತು. ಆ ಮೂಲಕ ಆತನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ಕೊಂಡು ಅದರಿಂದ ಹಣವನ್ನು ಮಾಡುವಂಥದ್ದು, ಜೊತೆಗೆ ಅದರಿಂದ ಬೇರೆಯ ಲಿಂಕ್ಗಳೇನಿತ್ತು ಆ ಲಿಂಕ್ಗಳನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರೋ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಆ FIR ಏನಿತ್ತು, ಆ FIRನ ಮೇಲೆ ದಾಳಿಯನ್ನು ಈಗ ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಅದರಲ್ಲಿ ಲಿಂಕ್ಗಳೇನಿತ್ತು ಆ ಲಿಂಕ್ಗಳನ್ನು ಈಗ ಹುಡ್ಕೊಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ 6 ವರ್ಷಗಳಿಂದ, ಅಂದರೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕಿಂತ ಹಿಂದಿನ 6 ವರ್ಷಗಳ ಹಿಂದೆನೂ ಕೂಡ ಸಾಕಷ್ಟು ಸಂಪರ್ಕ ಇತ್ತು. ಆ ಸಂಪರ್ಕದಲ್ಲಿ ಸರಿಸುಮಾರು 4 ಕೋಟಿಗೂ ಹೆಚ್ಚು ಅವ್ಯವಹಾರಗಳು ನಡೆದಿದ್ದಾವೆ, ಟ್ರಾನ್ಸಾಕ್ಷನ್ಗಳು ನಡೆದಿದ್ದಾವೆ. ಜೊತೆಗೆ ಸರ್ಕಾರಿ ವೆಬ್ಸೈಟ್ಗಳಿತ್ತು, ಅದರಿಂದ ಹಣವನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನು ಬಿಟ್ಕಾಯಿನ್ ಆಗಿ ಕನ್ವರ್ಟ್ ಅನ್ನು ಮಾಡುವಂಥದ್ದು, ಮತ್ತೆ ಅದನ್ನು ವೈಟ್ ಮನಿಯಾಗಿ ಕನ್ವರ್ಟ್ ಅನ್ನು ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಶ್ರೀಕಿ, ಖಂಡೇವಾಲ ಮತ್ತು ಸುನೀಶ್ ಹೆಗಡೆ ಇವೆಲ್ಲರ ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ ನಿರ್ವಹಣೆಯನ್ನು ಮಾಡಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರೋಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಬೇರೆ ರೀಸನ್ಸ್ ಇರ್ಬೋದು, ಬೇರೆ ಮೂಲಗಳಿಂದ ಹಣದ ವರ್ಗಾವಣೆ ಬಗ್ಗೆ ಮಾಹಿತಿ ಕಲೆ ಹಾಕಿರ್ಬೋದು. ಈ 10 ಲಕ್ಷನೂ ಕೂಡ ಒಂದು ಪ್ರಮುಖ ಕಾರಣ.